ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಯಾಶಲ್ ಕ್ರಿಕ್ ಬ್ಲಾಗ್ಸ್. IPL 2024 ಹತ್ರ ಬರ್ತಾ ಇದೆ. ಸೊ ಈ IPL 2024 ಇದೆ ಟಾಪ್ 5 ವಾಚ್ ಔಟ್ ಪ್ಲೇಯರ್ಸ್ ಯಾರಾಗ್ಬೋದು. ಪರ್ಫಾರ್ಮೆನ್ಸ್ ಕೂಡ ನಾನು ನೋಡ್ಬೇಕಾಗಿದ್ದಪ್ಪ. ಯಾರು ಪರ್ಫಾರ್ಮೆನ್ಸ್ ಕೊಡ್ಬೋದು, ಯಾರು ಪರ್ಫಾರ್ಮೆನ್ಸ್ ಕೂಡ ವೇಟ್ ಮಾಡ್ತಾ ಇದ್ದಾರೆ IPL 2024 ಫ್ಯಾನ್ಸ್ ಎಲ್ಲರೂ ಅಂತ ಈ ವಿಡಿಯೋ ತಿಳ್ಕೊಳ್ಳೋಣ. ಫಸ್ಟ್ ಅಲ್ಲೇ ಹೇಳ್ತಾ ಇದ್ದೀನಿ, ನಾನು ಈ ಲಿಸ್ಟ್ ಅಲ್ಲಿ ಯಾವುದೇ ಫಾರಿನ್ ಪ್ಲೇಯರ್ಸ್ ನ ಆಡ್ ಮಾಡ್ತಿಲ್ಲ, ಬರೀ ನಮ್ಮ ಇಂಡಿಯನ್ಸ್ ಮಾತ್ರ ಆಡ್ ಮಾಡ್ತಾ ಇದ್ದೀನಿ. ಸೊ ವಿಡಿಯೋ ಅಂತೂ ಲ್ಯಾಗ್ ಮಾಡಲ್ಲ. ಟಾಪ್ 5 ಬಂದ್ಬಿಟ್ಟು ಯಶಸ್ವಿ ಜೈಸ್ವಾಲ್ ಇರ್ತಾರೆ. ಯಶಸ್ವಿ ಜೈಸ್ವಾಲ್ IPL 2023 ಅಂತ ಸಖತ್ IPL ಆಯ್ತು. 12 ಬಾಲ್ 50 ಹೊಡೆದ್ರು, ಮುಂಬೈ ಮೇಲೆ ಒಳ್ಳೆ 100 ಹೊಡೆದ್ರು, ಸಖತ್ತಾಗಿ ಪೀಕ್ ಫಾರ್ಮ್ ಅಲ್ಲಿ ಇದ್ರು. ಸಖತ್ತಾಗಿ ಆ ಪರ್ಫಾರ್ಮೆನ್ಸ್ ಇಂದನೇ ಅವ್ರು ಟೀಮ್ ಇಂಡಿಯಾಗೆ ಡೆಬ್ಯೂಟ್ ಮಾಡಿದ್ರು. ಟೀಮ್ ಇಂಡಿಯಾ ಡೆಬ್ಯೂಟ್ ಮಾಡಿದ್ಮೇಲೆ ಅಷ್ಟೇ ಸಖತ್ತಾಗಿ ಪರ್ಫಾರ್ಮೆನ್ಸ್ ಕೊಟ್ಕೊಂಡ್ಬಂದ್ರು. T20 ಆ ರೇಂಜ್ ಪರ್ಫಾರ್ಮೆನ್ಸ್ ಕೊಡಲಿಲ್ಲ ಅಂದ್ರು ಟೆಸ್ಟ್ ಕ್ರಿಕೆಟ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಕೊಟ್ಟರು. 100 ಹೊಡೆದ್ರು. ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಟೆಸ್ಟ್ ಸೀರೀಸ್ 100+ ರನ್ಸ್ ಹೊಡೆದ್ರು. ಎಲ್ಲ ಓಕೆ, ಸಖತ್ತಾಗಾಯ್ತು. ಓಕೆ, ಟೀಮ್ ಇಂಡಿಯಾಗೆ ನೆಕ್ಸ್ಟ್ ಫ್ಯೂಚರ್ ಸ್ಟಾರ್ ಅನ್ನೋ ಟ್ಯಾಗ್ ಲೈನ್ ಪಡ್ಕೊಂಡಿದ್ದಾರೆ. ಬಟ್ ಇವಾಗ ಜೈಸ್ವಾಲ್ ಅಂಡರ್ ಪ್ರೆಸರ್ ಇರ್ತಾರೆ. ಯಾಕೆ ಅಂದ್ರೆ 2023 ಅಂದ್ರೆ ಯಾರಿಗೂ ಗೊತ್ತಿಲ್ಲ ಜೈಸ್ವಾಲ್ ಆಡ್ಬೋದಾ ಅಂತ. ಬೌಲರ್ಸ್ ಯಾರು ರೀಡ್ ಮಾಡಿರಲ್ಲ ಜೈಸ್ವಾಲ್ನ. ಬಟ್ ಇವಾಗ ಅವ್ರ ವೀಕ್ನೆಸ್ ಏನು, ಅವ್ರ ವೀಕ್ ಲಿಂಕ್ ಯಾವ ರೀತಿ ಇದೆ, ಅವ್ರು ಯಾವ ರೀತಿ ಶಾರ್ಟ್ಸ್ ಹೊಡಿತಾರೆ ಅಂತ ಎಲ್ಲರೂ ಬೌಲರ್ಸ್ ಎಲ್ಲರೂ ವಿಡಿಯೋ ಮುಖಾಂತರ ನೋಡಿರ್ತಾರೆ. ಸೊ ಇವಾಗ ಅಂಡರ್ ಪ್ರೆಸರ್ ಇರ್ತಾರೆ. ಅಂಡರ್ ಪ್ರೆಸರ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಕೊಡ್ತಾರೆ ಜೈಸ್ವಾಲ್, ಅದೇ ಅಗ್ರೆಸಿವ್ ಇಂಟೆಂಟ್ ಆಡ್ತಾರ ಅಂತ ನೋಡ್ಬೇಕಾಯ್ತು. ಸೊ 100% IPL 2024 ಅಲ್ಲಿ 400+ ರನ್ಸ್ ಹೊಡಿತಾರೆ. ಅದೇ ಅಗ್ರೆಸಿವ್ ಇಂಟೆಂಟ್ ನಾನು ಗ್ಯಾರಂಟಿ ಕೊಡ್ತೀನಿ. ಸೊ ನಂಬರ್ 4 ಅಲ್ಲಿ ಕುಲ್ದೀಪ್ ಯಾದವ್ ಲಾಸ್ಟ್ 1.5 year ಅಂತೂ ಸಖತ್ತಾಗಿ ಫಾರ್ಮ್ ಅಲ್ಲಿ ಇದ್ದಾರೆ. ಅವ್ರ ಸ್ಪೀಡ್ ಇಂಪ್ರೂವ್ ಆಗಿದೆ. ಬಿಫೋರ್ ನೀವು ಕುಲ್ದೀಪ್ ಯಾದವ್ ನೋಡಿ, ಆಫ್ಟರ್ ಕುಲ್ದೀಪ್ ಯಾದವ್ ಇಂಜುರಿ ಆದ್ಮೇಲೆ ಕಂಬ್ಯಾಕ್ ಮಾಡಿದ್ರು ನೋಡಿ. ಬಿಫೋರ್ ನೋಡಿ ಒಂಥರ ಸ್ಲೋ ಥ್ರೋ ಏರಿದ್ರು. ಇವಾಗ ಅವ್ರ ಬೌಲಿಂಗ್ ಸ್ಪೀಡ್ ನ ಇಂಪ್ರೂವ್ ಮಾಡ್ಕೊಂಡಿದ್ದಾರೆ. ಆ ಸ್ಪೀಡ್ ಇಂಪ್ರೂವ್ ಆಗೋದ್ರಿಂದನೇ ಅವ್ರ ಸಖತ್ತಾಗಿ ಕಂಟ್ರೋಲ್ ಸಿಕ್ಕಿದೆ ಬೌಲಿಂಗ್ ಅಲ್ಲಿ. ಸೊ ಆ ಕಂಟ್ರೋಲ್ ಸಿಕ್ಕೋದ್ರಿಂದನೇ ಅವರ ವೇರಿಯೇಷನ್ ಸಖತ್ತಾಗಿ ವರ್ಕೌಟ್ ಆಗ್ತಾ ಇದೆ. 100% ಹೇಳ್ತಾ ಇದ್ದೀನಿ, ಟಾಪ್ 3 ವಿಕೆಟರ್ಸ್ ಟೇಕರ್ಸ್ ಅಲ್ಲಿ IPL 2024 ಅಲ್ಲಿ ಕುಲ್ದೀಪ್ ಯಾದವ್ ಇರ್ತಾರೆ. ಅವರ ವರ್ಲ್ಡ್ ಕಪ್ ಫಾರ್ಮ್ ಆಗಿರ್ಬೋದು, ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಟೆಸ್ಟ್ ಸೀರೀಸ್ ಆಗಿರ್ಬೋದು, ಥ್ರೂ ಔಟ್ ಆಫ್ ಆಲ್ಮೋಸ್ಟ್ 1.5 year ಅವ್ರ ಜೊತೆ ಯಾವ ಫಾರ್ಮ್ ತಗೊಂಡ್ಬಂದಿದಾರೋ 100% ಕ್ರೂಷಿಯಲ್ ಆಗ್ತಾ. ಯಾಕಂದ್ರೆ ಡೆಲ್ಲಿ ಪಿಚ್ಚು ಅಷ್ಟೇ ಒಂಥರ ಸ್ಲೋ ವಿಕೆಟ್ ಇರುತ್ತೆ. ಲಾಸ್ಟ್ ಟೈಮ್ ಏನೋ ಒಳ್ಳೆ ಬ್ಯಾಟಿಂಗ್ ಟ್ರ್ಯಾಕ್ ಬಿಟ್ಬಿಡ್ತು. ವರ್ಲ್ಡ್ ಕಪ್ ಅಲ್ಲಿ ಹೇಳ್ತಾ ಇರೋದು. ಬಟ್ ಸ್ಲೋ ಚೆನ್ನಾಗಿ ಸ್ಪಿನ್ನರ್ಸ್ಗೆ ಹೆಲ್ಪ್ ಇರುತ್ತೆ. ಆ ಸ್ಪಿನ್ನರ್ಸ್ ಹೆಲ್ಪ್ ಇರೋದ್ರಲ್ಲಿ 100% ಚೆನ್ನಾಗಿ ಅದನ್ನ ಯೂಸ್ ಮಾಡ್ಕೊಂತಾರೆ ಕುಲ್ದೀಪ್ ಯಾದವ್. ನಂಬರ್ 3 ರಿಂಕು ಸಿಂಗ್ IPL 2023 ಇಂದಾನೆ ಸ್ಟಾರ್ ಆದ್ರು. ಜಸ್ಟ್ 1 hour ಅವರ ಲೈಫ್ ನೇ ಚೇಂಜ್ ಮಾಡ್ಬಿಡ್ತು. ಅದು KKR ವರ್ಸಸ್ ಗುಜರಾತ್ ಟೈಟನ್ಸ್ ಮ್ಯಾಚು ಎಷ್ಟೇ ಅಲ್ಲಿ ಹೊಡೆದ್ರು 5 6 ಅವರ ಕೆರಿಯರ್ನೇ ಚೇಂಜ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಅಲ್ಲಿಂದ ಟೀಮ್ ಇಂಡಿಯಾಗೆ ಡೆಬ್ಯೂಟ್ ಮಾಡಿದ್ರು. ಟೀಮ್ ಇಂಡಿಯಾಲು ಅಷ್ಟೇ ಸಖತ್ತಾಗಿ ಪರ್ಫಾರ್ಮೆನ್ಸ್ ಕೊಟ್ಟರು. ನಮಗೆ ಆ ಫಿನಿಶಿಂಗ್ ರೋಲ್ MS ಧೋನಿ ರಿಟೈರ್ಮೆಂಟ್ ಕೊಟ್ಮೇಲೆ ಆ ಫಿನಿಶಿಂಗ್ ರೋಲ್ಸ್ ಜಾಸ್ತಿ ಸಿಕ್ಕಾಪಟ್ಟೆ ಪ್ಲೇಯರ್ಸ್ ಬಂದ್ರು. ಬಟ್ ಯಾರು ಆ ರೇಂಜ್ ಕ್ಲಿಕ್ ಆಗಿಲ್ಲ. ಬಟ್ ರಿಂಕು ಸಿಂಗ್ ರಿಮೆಂಬರ್ ದಿ ನೇಮ್ ಅನ್ನೋ ರೀತಿ ಸಖತ್ತಾಗೆ ಅವರ ಕೊಟ್ಟಿರೋ ಚಾನ್ಸಸ್ ಸಖತ್ತಾಗೆ ಅವರ ಕ್ಯಾಲಿಬರ್ ಏನಂತ ತೋರ್ಸಂತಾನೆ ಹೇಳ್ಬೋದು. ಟೀಮ್ ಕಷ್ಟದಲ್ಲಿದ್ದಾಗ ಸ್ಟ್ರೈಕ್ ರೊಟೇಟ್ ಮಾಡಿ ಲಾಸ್ಟ್ 16 to 20 overs ಏನಿದೆಯಾ ಅಲ್ಲಿ ಪವರ್ ಹಿಟ್ಟಿಂಗ್ ಮಾಡ್ರು. ಅವ್ರು ಯಾವಾಗ 16 to 20 overs ಅಲ್ಲಿ ಬ್ಯಾಟಿಂಗ್ ಬಂದಾಗ ಆರಾಮ್ಸೆ ಆ ಗ್ರೌಂಡ್ ಸಿಕ್ಸಸ್ ನ ಕ್ಲಿಯರ್ ಮಾಡೋ ಕ್ಯಾಪಬಿಲಿಟಿ 100% ರಿಂಕು ಸಿಂಗ್ ಕೈಲಿದೆ. ಬಟ್ IPL 2024 ಯಾವ ರೀತಿ ಆಗುತ್ತೆ, ಯಾಕಂದ್ರೆ IPL 2023 ಏನೋ ಅವ್ರು ಸಖತ್ತಾಗಿ ಫಾರ್ಮ್ ಆಲ್ಮೋಸ್ಟ್ KKR ಮ್ಯಾಚಸ್ ಗೆಲ್ತಾ ಇತ್ತು ಅಂದ್ರೆ ಅದು 100% ರಿಂಕು ಸಿಂಗ್ ಇಂದಂತಾನೆ ಹೇಳ್ಬೋದು IPL 2023. ಬಟ್ IPL 2024 ಏನು, ಯಾಕಂದ್ರೆ ಇವಾಗ ಅಂಡರ್ ಪ್ರೆಸರ್ ಇರ್ತಾರೆ ಲೈಕ್ ಜೈಸ್ವಾಲ್ ತರನೇ. ಬಟ್ ಅಂಡರ್ ಪ್ರೆಸರ್ ಇದ್ದು ಪ್ರಾಬ್ಲಮ್ ಇಲ್ಲ, ಯಾಕಂದ್ರೆ ರಿಂಕು ಸಿಂಗ್ ಕ್ಯಾಲಿಬರ್ ಟ್ಯಾಲೆಂಟ್ ಅವರ ಕಮಿಟ್ಮೆಂಟ್ ಏನು ಅಂತ ವರ್ಲ್ಡ್ ಕ್ರಿಕೆಟ್ಗೆ ಚೆನ್ನಾಗಿ ಗೊತ್ತು. ಫಿನಿಶಿಂಗ್ ರೋಲ್ನ 100% ಸಖತ್ತಾಗಿ ಮಾಡ್ತಾರೆ ಅಂತಾನೆ ಹೇಳ್ಬೋದು. ನನ್ನ ಪ್ರಕಾರ 100% ಟಾಪ್ 3 ವಾಚ್ ಔಟ್ ಪ್ಲೇಯರ್ಸ್ IPL 2024 ಅಂತ ರಿಂಕು ಸಿಂಗ್ಗೆ. ನಂಬರ್ 2 ಬಂದ್ಬಿಟ್ಟು ನಮ್ಮ ಕನ್ನಡದ ಕೋವರ KL ರಾಹುಲ್ ಇವಾಗ ಓಪನಿಂಗ್ ಮಾಡ್ತಾ ಇಲ್ಲ. ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತು. ಇವಾಗ ಮಿಡಲ್ ಆರ್ಡರ್ ಅಲ್ಲಿ ಫಿನಿಶರ್ ಆಗಿ ಆಡ್ತಾ ಇದಾರೆ. 2016 ಆದ್ಮೇಲೆ ಅನ್ಕೊಂತೀನಿ KL ರಾಹುಲ್ ಮಿಡಲ್ ಆರ್ಡರ್ ಅಲ್ಲಿ ಆಡ್ತಾ ಇರೋದು. RCBಗೆ ಆಡ್ತಾ ಇದ್ದಾಗ ಮಿಡಲ್ ಆರ್ಡರ್ ಅಲ್ಲಿ ಆಡ್ತಾ ಇದ್ರು. ಬಟ್ ಅವ್ರು ಯಾವಾಗ ನೆಕ್ಸ್ಟ್ 2018ಗೆ ಪಂಜಾಬ್ ಕಿಂಗ್ಸ್ಗೆ ಹೋದ್ರು, ಅವಾಗ ಆಲ್ಮೋಸ್ಟ್ ಪಂಜಾಬ್ ಕಿಂಗ್ಸ್ ಇಂದ ಲಕ್ನೋ ಸೂಪರ್ ಜೈಂಟ್ಸ್ 2023 ವರೆಗೂ ಅವರೆಲ್ಲ ಓಪನಿಂಗ್ ಮಾಡ್ಕೊಂಡ್ರು. ಬಟ್ ಒಂಥರ ಸಪ್ರೇಟ್ ರೂಟ್ ತಗೊಂತಾರೆ IPL ಅಲ್ಲಿ ಅವರು ಮಿಡಲ್ ಆರ್ಡರ್ ಅಲ್ಲಿ. ಯಾಕಂದ್ರೆ ಓಪನರ್ ಆಗಿ ಅವರು ಆಲ್ಮೋಸ್ಟ್ ಪ್ರತಿ ಸೀಸನ್ ಆರೆಂಜ್ ಕ್ಯಾಪ್ ಇಷ್ಟ ಟಾಪ್ 5 KL ರಾಹುಲ್ ಇರ್ತಾರೆ. ಬಟ್ ಲಾಸ್ಟ್ ಇಯರ್ ಇಂಜುರಿ ಆಯ್ತು, ಇಂಜುರಿ ಆಗ್ಲಿಲ್ಲ ಇರ್ತಾ ಇದ್ರು. 2022 ವರೆಗೂ 2018 2022 ವರೆಗೂ ಆರೆಂಜ್ ಕ್ಯಾಪ್ ಲಿಸ್ಟ್ ಟಾಪ್ 5 100% KL ರಾಹುಲ್ ನೇಮ್ ಇತ್ತು. ಬಟ್ ಇವಾಗ ಮಿಡಲ್ ಆರ್ಡರ್ ಅಲ್ಲಿ ಆಡ್ತಾ ಇದ್ರೆ ಅವ್ರ ಫಿನಿಶಿಂಗ್ ರೋಲ್ನ ಯಾವ ರೇಂಜ್ಗೆ ಯಾವ ಪರ್ಸೆಂಟೇಜ್ ಅಲ್ಲಿ ಮಾಡ್ತಾರೆ ಅಂತ ನೋಡ್ಬೇಕಾಗಿದೆ. ಯಾಕಂದ್ರೆ
ನಮ್ಗೆ ಗೊತ್ತಿಲ್ಲ, ನಮ್ಗೆಲ್ಲರಿಗೂ ಗೊತ್ತು KL ರಾಹುಲ್ ಕ್ಲಾಸ್ ಪ್ಲೇಯರು ಅಂತ. ಅವರು ಇನ್ನಿಂಗ್ಸ್ನ ಸ್ವಲ್ಪ ಸ್ಟ್ರೈಕ್ ರೊಟೇಟ್ ಮಾಡಿ ಮತ್ತೆ ಪವರ್ ಹಿಟ್ಟಿಂಗ್ ಮಾಡೋ ಕ್ಯಾಪಬಿಲಿಟಿ ಇರೋ ಪ್ಲೇಯರ್ KL ರಾಹುಲ್. ಕ್ಲಾಸ್ ಇದೆ, ಪವರ್ ಹಿಟ್ಟಿಂಗ್ ಮಾಡೋ ಕ್ಯಾಪಬಿಲಿಟಿ ಇದೆ, ಒಪ್ಕೊಳ್ಳೋಣ. ಬಟ್ ಅದನ್ನ ಯಾವ ರೀತಿ ಅಳವಡಿಸ್ಕೊಂತಾರೆ, ಗೇಮ್ ಆ ಸಿಚುವೇಶನ್ ಯಾವ ರೀತಿ ಅಳವಡಿಸ್ಕೊಂತಾರೆ ಅಂತ ನೋಡ್ಬೇಕಾಯ್ತು. ಸೊ 100% ವೇಟ್ ಮಾಡ್ತಾ ಇದ್ದೀನಿ KL ರಾಹುಲ್ ಯಾವ ರೀತಿ ಪರ್ಫಾರ್ಮೆನ್ಸ್ ಕೊಡ್ತಾರೆ ಅಂತ ಮಿಡಲ್ ಆರ್ಡರ್ ಅಲ್ಲಿ ಅಂತ ಹೇಳ್ಬಿಟ್ಟು ನೋಡ್ತೇನೆ. ಯಾಕಂದ್ರೆ ಅವರ ಆಸ್ ಎ ವಿಕೆಟ್ ಕೀಪರ್ ಬ್ಯಾಟರ್ ಆಗಿ ಆಡ್ತಾ ಇದ್ರೆ ಅವ್ರು ಸಖತ್ತಾಗಿ ಪರ್ಫಾರ್ಮೆನ್ಸ್ ಕೊಟ್ರೆ T20 ವರ್ಲ್ಡ್ ಕಪ್ KL ರಾಹುಲ್ ಇರ್ತಾರೆ. ಸೊ T20 ವರ್ಲ್ಡ್ ಕಪ್ ಗೋಲ್ ಇಟ್ಕೊಂಡು KL ರಾಹುಲ್ ಈ ಸಲ IPL 2024 ಆಡ್ತಾರೆ. ನಂಬರ್ 1 ನಮ್ಮ ಕಿಂಗ್ ವಿರಾಟ್ ಕೊಹ್ಲಿ. ಸೊ ವಿರಾಟ್ ಕೊಹ್ಲಿ ಈ ಹೆಸರಲ್ಲಿ ಆಡ್ ಮಾಡಕ್ಕೆ ಏನಪ್ಪ, ಈ ಲಿಸ್ಟ್ ಅಲ್ಲಿ ಆಡ್ ಮಾಡಕ್ ಕಾರಣ ಏನಪ್ಪಾ ಅಂದ್ರೆ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ, ಜೂನ್ ಅಲ್ಲಿ ನಡೆಯೋ T20 ವರ್ಲ್ಡ್ ಕಪ್ಗೆ ವಿರಾಟ್ ಕೊಹ್ಲಿನ ಸೆಲೆಕ್ಟ್ ಮಾಡಲ್ಲ. ಅವ್ರಿಗೆ ಸ್ಲೋ ವಿಕೆಟ್ಸ್ ಆಡಕ್ ಬರಲ್ಲ, ಹಂಗೆ ಯಂಗ್ಸ್ಟರ್ಸ್ಗೆ ಚಾನ್ಸ್ ಕೊಡಬೇಕು. ಮತ್ತೆ ಪವರ್ ಹಿಟ್ಟಿಂಗ್ ಮಾಡಕ್ ಬರಲ್ಲ ವಿರಾಟ್ ಕೊಹ್ಲಿಗೆ. ಅವ್ರು ಯಾವತ್ತು ಇನ್ನಿಂಗ್ಸ್ ನ ಹೋಲ್ಡ್ ಮಾಡಿ ಲಾಸ್ಟ್ ಅಲ್ಲಿ ಮಾತ್ರ ಫಿನಿಶಿಂಗ್ ಕೊಡ್ತಾರೆ. ಹಂಗಿದ್ರೆ ಈಗಿರೋ T20 ಸೆಟಪ್ಗೆ ಸೆಟ್ ಆಗಲ್ಲ ಅನ್ನೋ ರೂಮರ್ಸ್ ಎಲ್ಲ ಬರ್ತದೆ. ಅದು ರೂಮರ್ಸ್ ನಿಜನೋ ಗೊತ್ತಿಲ್ಲ, ಬಟ್ 100% ವಿರಾಟ್ ಕೊಹ್ಲಿ ಕಿವಿಗೂ ಬಿದ್ದಿರುತ್ತೆ. ವಿರಾಟ್ ಕೊಹ್ಲಿ ಅದೇನದು ರಿವೆಂಜ್ ತಗೊಳ್ಳೋ ಟೈಮ್ ಅಂತೂ ಬಂದಿದೆ ಅಂತ ನಾನು ಹೇಳ್ತೀನಿ ಗೈಸ್. ನಿಜ, ಇದು ರಿವೆಂಜ್ ಅನ್ನೋದು ಒಂಥರ ವರ್ಡ್ ಸ್ವಲ್ಪ ಜಾಸ್ತಿನೇ ಆಗ್ಬೋದು, ಬಟ್ ಪ್ರಾಬ್ಲಮ್ ಇಲ್ಲ. ಯಾಕಂದ್ರೆ ವಿರಾಟ್ ಕೊಹ್ಲಿಗೆ ಓಕೆ, ನಾನು ಆ 2 ಪಾಯಿಂಟ್ ಒಪ್ಕೊಂತೀನಿ. ವಿರಾಟ್ ಕೊಹ್ಲಿಗೆ ಪವರ್ ಹಿಟ್ಟಿಂಗ್ ಮಾಡಕ್ ಬರಲ್ಲ, ನೆಕ್ಸ್ಟ್ ಯಂಗ್ಸ್ಟರ್ಸ್ಗೆ ಚಾನ್ಸ್ ಕೊಡ್ಬೇಕು. ಬಟ್ ಸ್ಲೋ ವಿಕೆಟ್ ಅಲ್ಲಿ ವಿರಾಟ್ ಕೊಹ್ಲಿಗೆ ಆಡಕ್ ಬರಲ್ಲ ಅಂತಾರಲ್ಲ, ಅಂತಾರ ಫುಲಿಶ್ ಥಿಂಗ್ ಗೊತ್ತ, ಅದಂತೂ ಕಾಮಿಡಿ ಬರುತ್ತೆ. 100% ವಿರಾಟ್ ಕೊಹ್ಲಿಗೆ 2016 ಆದ್ಮೇಲೆ ನೆಕ್ಸ್ಟ್ ಬೆಸ್ಟ್ ಸೀಸನ್ ಯಾವ್ದಪ್ಪ ಅಂದ್ರೆ ಅದು 100% IPL 2024 ಅಂತಾನೆ ಹೇಳ್ತೀನಿ. ಯಾಕಂದ್ರೆ ಅವರು ವಿರಾಟ್ ಕೊಹ್ಲಿ ಪ್ರೂವ್ ಮಾಡ್ಕೊಳ್ಳೋ ಅಂತ ಏನಿಲ್ಲ, ಬಟ್ ನನಗೇನೋ ಅನಿಸ್ತದೆ 100% ಅವ್ರ ಅದೇನದು ಟೀಕೆಗಳಿಗೆ 100% ಉತ್ತರ ಕೊಡ್ತಾರೆ, ಅವರ ಬ್ಯಾಟ್ ಮುಖಾಂತರ ಉತ್ತರ ಕೊಡ್ತಾರೆ ಅಂತ ನನಗೆ ಅನಿಸ್ತಾ ಇದೆ. ಮೇ ಬಿ 600+ ರನ್ಸ್ ಬರ್ಬೋದು ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಟಾಪ್ 2 ಆರೆಂಜ್ ಕ್ಯಾಪ್ ಹೋಲ್ಡರ್ಸ್ ಅಲ್ಲಿ ವಿರಾಟ್ ಕೊಹ್ಲಿ ಇರ್ತಾ ಇದೆ. ನಿಮ್ ಪ್ರಕಾರ ಆರೆಂಜ್ ಕ್ಯಾಪ್ ಯಾರು ಗೆಲ್ಬಹುದು? ಇನ್ನು ನಿಮ್ ಪ್ರಕಾರ ಟಾಪ್ 5 ವಾಚ್ಔಟ್ ಪ್ಲೇಯರ್ಸ್ ಬರೀ ಇಂಡಿಯನ್ಸ್ ಮಾತ್ರ ಕಾಮೆಂಟ್ ಮಾಡಿ. ಇಂಡಿಯನ್ಸ್ ಅಲ್ಲಿ ಯಾರಾಗ್ಬೋದು ಅಂತ ಕಾಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದೆ, ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ ಅಲ್ಲೇ ಇಟ್ಕೊಳ್ಳಿ, ಅವಾಗ ನಾನು ಮಾಡೋ ನೋಟಿಫಿಕೇಶನ್ ಬರುತ್ತೆ. ಸಿಗೋಣ ಗಾಯ್ಸ್ ನೆಕ್ಸ್ಟ್ ವಿಡಿಯೋ ಅಲ್ಲಿ. ಬೈ ಗೈಸ್.